ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಕೋಮಾ, ಸಿ ಹೃದಯಾಘಾತ, ಡಿ ಕಿಡ್ನಿ ವೈಫಲ್ಯ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮನುಷ್ಯನ ದೇಹದ ರಕ್ತದಲ್ಲಿ 3 ಬಗೆಯ ಅಂಶಗಳು ಕಂಡುಬರುತ್ತವೆ: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು. ಒಂದು ವೇಳೆ ಯಾವುದಾದರೂ ವ್ಯಕ್ತಿಗೆ ಮಾರಕ ಡೆಂಗ್ಯೂ ಜ್ವರ ಬಂದರೆ ಅದು ನೇರವಾಗಿ ಆ ವ್ಯಕ್ತಿಯ ದೇಹದ ರಕ್ತದಲ್ಲಿನ ಪ್ಲೇಟ್ಲೆಟ್ ಹಾಗೂ ಬಿಳಿ ರಕ್ತ ಕಣಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಆತನ ದೇಹ ರೋಗನಿರೋಧಕ ಶಕ್ತಿ ನಿಧಾನವಾಗಿ ಕ್ಷೀಣಿಸಿ ಇತರ ಆರೋಗ್ಯ ಸಮಸ್ಯೆಗಳಾದ ತಲೆನೋವು, ವಾಂತಿ, ಕಣ್ಣುಗಳ ನೋವು, ಹೊಟ್ಟೆ ನೋವು, ಉಸಿರಾಟದ ತೊಂದರೆ, ಆಯಾಸ ಎದುರಾಗುತ್ತದೆ. ಕೆಲವೊಂದು ವಿಪರೀತ ಪ್ರಕರಣಗಳಲ್ಲಿ ಶ್ವಾಸಕೋಶದ ತೊಂದರೆ, ಪಾರ್ಶ್ವವಾಯು, ಕೋಮಾ ಮತ್ತು ಸಾವು ಸಹ ಸಂಭವಿಸಬಹುದು. ಕೆಲವರ ದೇಹದಲ್ಲಿ ಕಡಿಮೆ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ಹೊಂದಿ ಮಾರಕ ಕಾಯಿಲೆಗೆ ಗುರಿಯಾಗುವ ವ್ಯಕ್ತಿಗಳಲ್ಲಿ ಈ ರೋಗಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಮೂಗಿನಿಂದ ರಕ್ತ ಸೋರುವುದು, ಹಲ್ಲಿನ ವಸಡುಗಳಲ್ಲಿ ರಕ್ತ ಕಾಣಿಸುವುದು, ಮೂತ್ರದಲ್ಲಿ ರಕ್ತ ಕಂಡುಬರುವುದು, ಋತುಚಕ್ರದಲ್ಲಿ ವಿಪರೀತ ರಕ್ತಸ್ರಾವ ಉಂಟಾಗುವುದು, ಚರ್ಮದ ಮೇಲೆ ಅಲ್ಲಲ್ಲಿ ದದ್ದುಗಳು ಕಂಡುಬರುವುದು, ಗಾಯ ಉಂಟಾದರೆ ವಾಸಿಯಾಗಲು ಬಹಳಷ್ಟು ಸಮಯ ತೆಗೆದುಕೊಳ್ಳುವುದು, ಮಲದಲ್ಲಿ ರಕ್ತ ಬೀಳುವುದು, ವಾಂತಿಯಲ್ಲಿ ರಕ್ತ ಬರುವುದು, ದೇಹದ ಒಳಗೆ ವಿಪರೀತ ರಕ್ತಸ್ರಾವ ಉಂಟಾಗುವುದು. ಇದರಿಂದ ಮೆದುಳಿನಲ್ಲಿ ಕೂಡ ಸೋರಿಕೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಎರಡನೇ ಪ್ರಶ್ನೆ, ಮಾಮೂಲಿ ಹಾಲಿಗಿಂತ ಸಾವಯವ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಎದೆಹಾಲು ವೃದ್ಧಿ, ಬಿ ಉತ್ತಮ ಆರೋಗ್ಯ, ಸಿ ನಾಲಿಗೆ ಮಂದ, ಡಿ ತೂಕ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪುಟ್ಟ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಸಾವಯವ ಹಾಲನ್ನು ಕುಡಿಸಿ ಬೆಳೆಸುವುದರಿಂದ ದೊಡ್ಡವರಾದ ಮೇಲೆ ಚರ್ಮದ ಮೇಲೆ ಉಂಟಾಗುವ ಕಚ್ಚಿ, ತುರಿಕೆ, ಇಸುಬು, ಆಣಿ, ಬಂಗು ಇತ್ಯಾದಿಗಳು ಇಲ್ಲವಾಗುತ್ತವೆ. ಆದರೆ ಮಾಮೂಲಿ ಹಾಲು ಕುಡಿಯುವ ಹಲವು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಇಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಉದಾಹರಣೆಗಳು ಸಾಕಷ್ಟಿವೆ. ಗರ್ಭಾವಸ್ಥೆಯಲ್ಲಿರುವ ಮಹಿಳೆ ತಾನು ಗರ್ಭಿಣಿಯಾಗಿದ್ದಾಗ ಸಾವಯವ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಬಾಣಂತನದ ಸಮಯದಲ್ಲಿ ಆಕೆಗೆ ಎದೆಹಾಲು ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ ಹಾಗೂ ಇದರ ಜೊತೆ ಹುಟ್ಟುವ ಮಗುವಿಗೆ ಅಲರ್ಜಿಯನ್ನು ಉಂಟುಮಾಡುವ ಅನಾರೋಗ್ಯಕರ ಅಂಶಗಳು ಇಲ್ಲವಾಗುತ್ತವೆ. ಅಲ್ಲದೆ ಸಾವಯವ ಹಾಲಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಬ್ಬಿಣದ ಅಂಶ, ವಿಟಮಿನ್ ಇ ಮತ್ತು ಕ್ಯಾರೋಟಿನಾಯ್ಡ್ ಅಂಶಗಳು ಸಾಕಷ್ಟು ಸಿಗುತ್ತವೆ. ಹಾಗಾಗಿ ರಕ್ತವನ್ನು ತೆಳ್ಳಗೆ ಮಾಡುವಲ್ಲಿ ಮತ್ತು ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿಕೊಳ್ಳದಂತೆ ನೋಡಿಕೊಳ್ಳಲು ಸಾವಯವ ಹಾಲು ತುಂಬ ಸಹಕಾರಿಯಾಗಿದೆ. ಯಥೇಚ್ಛವಾದ ಪ್ರೋಟೀನ್ ಅಂಶ ನಮ್ಮ ದೇಹ ಸೇರುವುದರ ಜೊತೆಗೆ ನೀರಿನ ಸಮತೋಲನ ಕೂಡ ಕಾಪಾಡುತ್ತದೆ. ಮೂರನೇ ಪ್ರಶ್ನೆ, ಕೋಪಗೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಯಾವುದು ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ರೋಗನಿರೋಧಕ ಶಕ್ತಿ, ಬಿ ಚರ್ಮದ ಕಾಂತಿ, ಸಿ ಆಯಸ್ಸು, ಡಿ ನೆನಪಿನ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ರೋಗನಿರೋಧಕ ಶಕ್ತಿ. ಮನೋವಿಜ್ಞಾನದ ಪ್ರಕಾರ 1 ನಿಮಿಷ ಕೋಪಗೊಂಡರೆ 4 ರಿಂದ 5 ಗಂಟೆಗಳ ಕಾಲ ನಮ್ಮ ರೋಗನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮತ್ತೊಂದೆಡೆ ನೀವು 1 ನಿಮಿಷವೂ ನಗುತ್ತಿದ್ದರೆ ಅದು ನಮ್ಮ ರೋಗನಿರೋಧಕ ಶಕ್ತಿಯನ್ನು 24 ಗಂಟೆಗಳವರೆಗೆ ಹೆಚ್ಚಿಸುತ್ತದೆ. ಹಾಗಾಗಿ ಕೋಪ ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡಿಕೊಂಡು ನಗುವುದನ್ನು ಹೆಚ್ಚಿಸಿಕೊಳ್ಳಿ. ನಾಲ್ಕನೇ ಪ್ರಶ್ನೆ, ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸಿಹಿಗೆಣಸು, ಬಿ ಮೊಟ್ಟೆ, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮನುಷ್ಯನ ದೇಹದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ಆರೋಗ್ಯಕರವಾಗಿ ಹೆಚ್ಚು ಮಾಡುವಲ್ಲಿ ವಿಟಮಿನ್ ಎ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾದಷ್ಟು ಆರೋಗ್ಯಕರ ಜೀವಕೋಶಗಳ ಬೆಳವಣಿಗೆ ಮತ್ತು ವಿಭಜನೆ ಹೆಚ್ಚಾಗುತ್ತದೆ. ಇದರಿಂದ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಾಗುತ್ತದೆ. ವಿಟಮಿನ್ ಎ ಅಂಶ ಹೆಚ್ಚಾಗಿರುವ ಆಹಾರಗಳೆಂದರೆ ಕ್ಯಾರೆಟ್, ಕುಂಬಳಕಾಯಿ, ಕೇಲ್ ಮತ್ತು ಸಿಹಿಗೆಣಸು. ಮತ್ತು ಫೋಲೇಟ್ ಅಂಶ ಹೆಚ್ಚಿರುವ ಆಹಾರಗಳಾದ ಕಿತ್ತಳೆ ಹಣ್ಣಿನ ಜ್ಯೂಸ್, ಪಾಲಕ್ ಸೊಪ್ಪು, ಆಸ್ಪರಾಗಸ್ ಮತ್ತು ಇನ್ನಿತರ ಹಸಿರು ಎಲೆ ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಮತ್ತು ಮುಖ್ಯವಾಗಿ ವಿಟಮಿನ್ ಬಿ12 ಅಂಶ ನಿಮ್ಮ ರಕ್ತದ ಜೀವಕೋಶಗಳನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುವುದು ಮಾತ್ರವಲ್ಲದೆ ನಿಮ್ಮ ದೇಹದಲ್ಲಿ ಎಂದಿಗೂ ಪ್ಲೇಟ್ಲೆಟ್ ಸಂಖ್ಯೆ ಕ್ಷೀಣಿಸದಂತೆ ನಿಮ್ಮನ್ನು ಕಾಪಾಡುತ್ತದೆ. ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ವಿಟಮಿನ್ ಬಿ12 ಅಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು.
ಹೆಚ್ಚಾಗಿ ನೀವು ಸೇವಿಸುವ ಕೋಳಿ ಮೊಟ್ಟೆ, ಹಾಲು ಮತ್ತು ಬೆಣ್ಣೆಯಲ್ಲಿ ವಿಟಮಿನ್ B12 ಅಂಶ ಹೆಚ್ಚಾಗಿರುತ್ತದೆ. 5ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಂಡೆಕಾಯಿಯನ್ನು ತಿನ್ನಬಾರದು? ಆಪ್ಷನ್ಸ್: ಎ ಸೈನಸ್, ಬಿ ಅಜೀರ್ಣ, ಸಿ ಶೀತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೈನಸ್ ಸಮಸ್ಯೆ ಇರುವವರು ಬೆಂಡೆಕಾಯಿ ತಿನ್ನುವುದನ್ನು ತಪ್ಪಿಸಬೇಕು. ಇಲ್ಲವಾದಲ್ಲಿ ಆರೋಗ್ಯ ಹದಗೆಡುವ ಸಾಧ್ಯತೆಗಳಿರುತ್ತವೆ. ಜೀರ್ಣಶಕ್ತಿ ದುರ್ಬಲವಾಗಿರುವವರು ಕೂಡ ಬೆಂಡೆಕಾಯಿಯಿಂದ ಆದಷ್ಟು ದೂರವಿರಬೇಕು. ಇದರಿಂದ ಈ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ನೆಗಡಿ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವವರು ಬೆಂಡೆಕಾಯಿಯಿಂದ ದೂರವಿರಬೇಕು. ಬೆಂಡೆಕಾಯಿ ತಂಪಾಗಿಸುವ ಪರಿಣಾಮವನ್ನು ಹೊಂದಿದ್ದು, ಇದು ನೆಗಡಿ ಮತ್ತು ಕೆಮ್ಮಿನ ಸಮಸ್ಯೆ ಹೆಚ್ಚಾಗಲು ಕಾರಣವಾಗುತ್ತದೆ. ಗ್ಯಾಸ್ ಮತ್ತು ಉಬ್ಬುವಿಕೆಯಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಹ ಬೆಂಡೆಕಾಯಿಯನ್ನು ಆದಷ್ಟು ಕಡಿಮೆ ಮಾಡುವುದು ಉತ್ತಮ. ಗ್ಯಾಸ್ನಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದರ ಸೇವನೆಯಿಂದ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಹಾಗೆಯೇ ಕಿಡ್ನಿ ಸಮಸ್ಯೆ ಇರುವವರು ಬೆಂಡೆಕಾಯಿಯನ್ನು ಸೇವಿಸುವುದನ್ನು ತಪ್ಪಿಸಬೇಕು. ವಿಶೇಷವಾಗಿ ಮೂತ್ರಪಿಂಡ ಮತ್ತು ಮೂತ್ರಕೋಶದಲ್ಲಿ ಕಲ್ಲುಗಳಿದ್ದರೆ ಬೆಂಡೆಕಾಯಿಯಿಂದ ದೂರವಿರುವುದು ಉತ್ತಮ. 6ನೇ ಪ್ರಶ್ನೆ, ಹುಟ್ಟುತ್ತಲೇ ಕುರುಡಾಗಿ ಹುಟ್ಟುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ನೀರಾನೆ, ಬಿ ಹುಲಿ, ಸಿ ಆನೆ, ಡಿ ಕತ್ತೆ ಕಿರುಬ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ. ಹುಲಿ ಮರಿಗಳು ಕುರುಡಾಗಿ ಹುಟ್ಟುತ್ತವೆ ಮತ್ತು ಕೆಲವು ಮಾತ್ರ ಬದುಕುಳಿಯುತ್ತವೆ. ಅಕ್ಷರಶಃ ನವಜಾತ ಮರಿಗಳು ಏನನ್ನೂ ನೋಡುವುದಿಲ್ಲ. ಅವರು ತಮ್ಮ ತಾಯಿಯ ಪರಿಮಳವನ್ನು ಮಾತ್ರ ಅನುಸರಿಸುತ್ತವೆ. ಅವು ಕುರುಡಾಗಿ ಹುಟ್ಟುವುದರಿಂದ ಮತ್ತು ಅದನ್ನು ಮುಂದುವರಿಸಲು ಸಾಧ್ಯವಾಗದ ಕಾರಣ ಅವುಗಳಲ್ಲಿ ಹೆಚ್ಚಿನವು ಹಸಿವಿನಿಂದ ಅಥವಾ ಶೀತದಿಂದ ಸಾಯುತ್ತವೆ. ಕೆಲವು ಹುಲಿಗಳು ಸಂಯೋಗಕ್ಕೆ ಲಭ್ಯವಾಗುವಂತೆ ಗಂಡು ಹುಲಿಗಳಿಂದ ತಿನ್ನುತ್ತವೆ. ಹೀಗೆ ಹುಲಿ ಮರಿಗಳು ಕುರುಡಾಗಿ ಹುಟ್ಟುತ್ತವೆ ಮತ್ತು ಅರ್ಧದಷ್ಟು ಮರಿಗಳು ಮಾತ್ರ ಬದುಕುಳಿಯುತ್ತವೆ. 7ನೇ ಪ್ರಶ್ನೆ, ಭಾರತವನ್ನು ಮೊದಲು ಆಳಿದವರು ಯಾರು? ಆಪ್ಷನ್ಸ್: ಎ ಶಿಶುನಾಗ, ಬಿ ಅಶೋಕ, ಸಿ ಚಂದ್ರಗುಪ್ತ, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಗುಪ್ತ. ಮೌರ್ಯ ರಾಜವಂಶವನ್ನು ಸ್ಥಾಪಿಸಿದ ಮಹಾನ್ ಆಡಳಿತಗಾರ ಚಂದ್ರಗುಪ್ತ ಮೌರ್ಯ ಭಾರತದ ಮೊದಲ ರಾಜನಾಗಿದ್ದನು. ಏಕೆಂದರೆ ಅವನು ಪ್ರಾಚೀನ ಭಾರತದಲ್ಲಿ ಬಹುತೇಕ ಎಲ್ಲ ಛಿದ್ರಗೊಂಡ ರಾಜ್ಯಗಳನ್ನು ಗೆದ್ದಿದ್ದಲ್ಲದೆ ಅವುಗಳನ್ನು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಸಂಯೋಜಿಸಿದನು. 8ನೇ ಪ್ರಶ್ನೆ, ಬಿಯರ್ ಕುಡಿಯುವುದರಿಂದ ಯಾವೆಲ್ಲ ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ ಒತ್ತಡ ನಿವಾರಕ, ಬಿ ವೈರಸ್ ವಿರೋಧಿ, ಸಿ ಕಿಡ್ನಿ ಸ್ಟೋನ್ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಯಮಿತ ಪ್ರಮಾಣದಲ್ಲಿ ಬಿಯರ್ ಸೇವಿಸುವುದರಿಂದ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಬಿಯರ್ ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಬೆಳೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಪಾಲಿಫಿನಾಲ್ಗಳು ಪ್ರಿಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಇದು ಶೀತ ಮತ್ತು ವೈರಸ್ ಅನ್ನು ತಡೆಯುತ್ತದೆ. ಹೃದ್ರೋಗವನ್ನು ತಡೆಗಟ್ಟಲು ನಮ್ಮ ದೇಹಕ್ಕೆ ಅಗತ್ಯವಿರುವ ರೋಗನಿರೋಧಕಗಳನ್ನು ದಿನಕ್ಕೆ 1 ಲೋಟ ಬಿಯರ್ ಒದಗಿಸುತ್ತದೆ. ಬಿಯರ್ ಇಂದು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಲಭ್ಯವಿದ್ದು, ಡಾರ್ಕ್ ಬಿಯರ್ ಆಂಟಿ ಆಕ್ಸಿಡೆಂಟ್ ಪ್ರಮಾಣಗಳನ್ನು ಹೇರಳವಾಗಿ ಹೊಂದಿದೆ. ಗಾಢವಾದ ಬಣ್ಣ ಇದ್ದಷ್ಟು ಬಿಯರ್ ಆಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ. ಇಂತಹ ಬಿಯರ್ ನಮ್ಮ ದೇಹಕ್ಕೆ ಒಳ್ಳೆಯದು. ನಮ್ಮ ದೇಹದಲ್ಲಿರುವ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ಮಿತ ಪ್ರಮಾಣದಲ್ಲಿ ಬಿಯರ್ ಸೇವನೆ ಮಾಡುವುದರಿಂದ ನಮ್ಮ ಮಧುಮೇಹ ಸಮಸ್ಯೆ ನಿಯಂತ್ರಣವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವ ಜನರಿಗೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಉಳಿಯಲು ಇದು ಸಹಾಯ ಮಾಡುತ್ತದೆ. ಇತ್ತೀಚಿನ ಒಂದು ಸಂಶೋಧನೆಯು ಹೇಳುವ ಹಾಗೆ ಬಿಯರ್ ಕುಡಿದವರು ತಮ್ಮ ಸಕ್ಕರೆ ಕಾಯಿಲೆಯನ್ನು ಅರ್ಧದಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಸಕ್ಕರೆ ಪ್ರಮಾಣ ಕಡಿಮೆ ಇರುವಂತಹ ಬಿಯರ್ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. 9ನೇ ಪ್ರಶ್ನೆ, ಮನುಷ್ಯನನ್ನು ಹೊರತುಪಡಿಸಿ ಅತ್ಯುತ್ತಮ ನೆನಪಿನ ಶಕ್ತಿಯನ್ನು ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ನಾಯಿ, ಬಿ ಡಾಲ್ಫಿನ್, ಸಿ ಆನೆ, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಆನೆಗಳು ಅತ್ಯುತ್ತಮವಾದ ನೆನಪಿನ ಶಕ್ತಿಯನ್ನು ಮಾತ್ರ ಹೊಂದಿರುವುದಲ್ಲದೆ ಅವುಗಳಲ್ಲಿ ಹಲವಾರು ಇತರ ನಂಬಲಾಗದ ಸಾಮರ್ಥ್ಯಗಳನ್ನು ಹೊಂದಿವೆ. ಆನೆ ಒಂದು ಅರಣ್ಯ ಪ್ರದೇಶದಲ್ಲಿ ಇದೆ ಎಂದರೆ ಅದಕ್ಕೆ ಬೇಕಾದ ಸಮೃದ್ಧ ಆಹಾರ, ಸಾಕಾಗುವಷ್ಟು ನೀರು ಸಿಗುವುದರ ಮಟ್ಟಿಗೆ ಚೆನ್ನಾಗಿದೆ ಎಂದು ಅರ್ಥ.
ಆನೆಯ ಗೀಳಿನ ಶಬ್ದವನ್ನು ಇನ್ನೊಂದು ಆನೆ 10 ಕಿಲೋಮೀಟರ್ ದೂರದಲ್ಲಿದ್ದರೂ ಗ್ರಹಿಸಬಲ್ಲದು. ಆನೆಗೆ ಅಗಾಧವಾದ ನೆನಪಿನ ಶಕ್ತಿ ಇದ್ದು ತಾಯಿ ಆನೆ ಮರಿಗೆ ವರ್ಗಾಯಿಸುತ್ತದೆ. ಯಾವ ಕಾಲದಲ್ಲಿ ಎಲ್ಲಿ ನೀರು ಸಿಗಲಿದೆ, ಆಹಾರ ಎಲ್ಲಿ ಸಿಗಲಿದೆ ಎಂಬುದು ಇಂದಿನ GPS ಗಿಂತಲೂ ಪರಿಣಾಮಕಾರಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.